ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಇಂಡಿಯನ್ ಗ್ರಾಸರಿ ಶಾಪಿಗೆ ಹೋಗ್ತಾ ಇದ್ದೀನಿ. ಸೊ ಇದು ಫ್ರಾಂಕ್ಫರ್ಟಲ್ಲೇ ಫೇಮಸ್ ಆಗಿರೋ ಗ್ರಾಸರಿ ಶಾಪ್ ಅಂತ ಹೇಳ್ಬೋದು, ಇಂಡಿಯನ್ದು. ಸೊ ಬನ್ನಿ ನೋಡೋಣ ಏನೇನು ಇರ್ತದೆ ಅದರಲ್ಲಿ ಅಂತ. ಈಗ ಸದ್ಯಕ್ಕೆ ಇವಾಗ ಮನೆಯಿಂದ ಹೊರಡ್ತಾ ಇದ್ದೀನಿ. ಅಲ್ಲಿಗೆ ಹೋದ್ಮೇಲೆ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಆಲ್ರೆಡಿ ಬಂದಿದ್ದೀನಿ. ಇದ್ರ ಹೆಸರು ಜಾಫ್ನಾ ಅಂತ. ಇಲ್ಲಿ ಎಲ್ಲ ವೆರೈಟೀಸ್ ಆಫ್ ಫುಡ್ಡು ಸಿಗ್ತದೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು, ಇದು ಮ್ಯಾಂಗೋ ಪಲ್ಪು ನನ್ನ ಫೇವ್ರೇಟು ಆ್ಯಕ್ಚುಲಿ. ಇಲ್ಲಿ ಕೇಸರ್ ಮ್ಯಾಂಗೋ ಪಲ್ಪ್ ಆಗಲಿ, ಆಲ್ಫೆನ್ಸೋ ಮ್ಯಾಂಗೋ ಪಲ್ಪ್ ಆಗಲಿ ಇಡೀ ವರ್ಷ ಸಿಗ್ತದೆ. ಆ್ಯಂಡ್ ಕೆಳಗಡೆ ಹಾಗೆ ನೋಡ್ತಾ ಇರ್ಬೋದು, ನಿಮಗೆ ಕಾಳುಗಳು, ಬೇಯಿಸಿಟ್ಟಿರೋ ಕಾಳುಗಳು ಕ್ಯಾನಲ್ಲಿ ಸಿಗ್ತದೆ. ಚಳಿಗಾಲ ಬಂದರೆ ಎಲ್ಲರೂ ಆಲ್ಮೋಸ್ಟ್ ಸುಮಾರು ಜನ ಇದೇ ಥರದ್ದು ಉಪಯೋಗಿಸೋದು. ಆ್ಯಂಡ್ ಇದೂ ಅಷ್ಟೇ, ಮ್ಯಾಂಗೋ ಪಲ್ಪ್ ಮೇಲ್ಗಡೆ ಏನು ತೋರಿಸಿದ್ನಲ್ಲ ಅದಕ್ಕಿಂತ ಇದು ಸ್ವಲ್ಪ ಚೆನ್ನಾಗಿರ್ತದೆ. ಆ್ಯಂಡ್ ನನಗೆ ಮುಂದೆ ಬರ್ತಾ ಇಲ್ಲಿ ನೋಡ್ಬೋದು ನೀವು, ಬೋರ್ವಿಟಾ ಆಗಲಿ ಹಾರ್ಲಿಕ್ಸ್ ಆಗಲಿ ಇಟ್ಟಿದ್ದಾರೆ. ಆ್ಯಂಡ್ ಈ ಬೋರ್ವಿಟಾ ಹಾರ್ಲಿಕ್ಸಲ್ಲಿ ಏನಪ್ಪ ಅಂತಂದರೆ 500 ಗ್ರಾಮ್ಗೆ ಆಲ್ಮೋಸ್ಟ್ €7 ಅಂದರೆ ₹650 ಅಥವಾ ₹680 ಇರ್ತದೆ. ಬಟ್ ಆಲ್ಮೋಸ್ಟ್ ಇಲ್ಲೆಲ್ಲರೂ ಏನು ಮಾಡ್ತಾರೆ ಅಂದರೆ ಬರೀ ಹಾಲನ್ನೇ ಅಭ್ಯಾಸ ಮಾಡ್ತಾರೆ ಮಕ್ಕಳಿಗೆ. ಯಾಕೆ ಅಂದರೆ ಇಲ್ಲಿ ಸಿಗುವಂಥ ಹಾಲಲ್ಲಿ ಏನಪ್ಪ ಅಂದರೆ ಫ್ಯಾಟ್ಗಳು ಇಂತಿಂಥ ಪರ್ಸೆಂಟೇಜ್ ಫ್ಯಾಟ್ ಇರೋವಂಥ ಮಿಲ್ಕ್ ಸಿಗ್ತದೆ. ಸೊ ಜಾಸ್ತಿ ಫ್ಯಾಟ್ ಇರೋವಂಥ ಮಿಲ್ಕ್ನ ತೊಗೊಂಡು ಮಕ್ಕಳಿಗೆ ಅಭ್ಯಾಸ ಮಾಡಿಸ್ತಾರೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಹಾಲಲ್ಲಿ ಸ್ವೀಟ್ ಆಲ್ರೆಡಿ ಇರ್ತದೆ, ಹಾಗಾಗಿ ಶುಗರ್ ಕೂಡ ಇನ್ಕ್ಲೂಡ್ ಮಾಡೋ ಅವಶ್ಯಕತೆ ಇರಲ್ಲ ಹಾಲಲ್ಲಿ. ಹಾಗಾಗಿ ಬರೀ ಹಾಲನ್ನೇ ಹಾಗೆ ಕುಡಿಸ್ತಾರೆ. ಇಲ್ಲಿ ನನಗೆ ಮಿಕ್ಸ್ಚರ್ಸು ಸ್ವೀಟ್ ಕಡೆ ಬಂತು ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಬನಾನಾ ಚಿಪ್ಸು ಒಂದಕ್ಕೆ 1.99 ಹತ್ತಿರ €2. ಅಂದರೆ 100 ಗ್ರಾಮ್ಗೆ ಆಲ್ಮೋಸ್ಟ್ $150 $180 ಬೀಳ್ತದೆ. 100 ಗ್ರಾಮ್ಗೆ ಅಂತ ಹೇಳ್ಬೋದು. ಅಂದರೆ ಗ್ರಾಮಿಗೆ ₹1 ಇಲ್ಲ, ₹1ಗಿಂತ ಸ್ವಲ್ಪ ಜಾಸ್ತಿನೇ ಇರ್ತದೆ. ಆ್ಯಂಡ್ ಇಲ್ಲಿ ಬಿಸ್ಕೆಟ್ಸು ನೋಡ್ಬೋದು, ಇಂಡಿಯಾದಲ್ಲಿ ಏನೇನು ಸಿಗ್ತದೆ ಆಲ್ಮೋಸ್ಟ್ ಸಿಗ್ತದೆ. ಬಟ್ ಏನಪ್ಪ ಅಂದರೆ ಸ್ವೀಟ್ ಸ್ವಲ್ಪ ಕಡಿಮೆ ಇರ್ತದೆ. ನಮ್ಮ ಇಂಡಿಯಾದಲ್ಲಿ ಏನು ಸಿಗುತ್ತಲ್ಲ ಸ್ವೀಟ್ ಬಿಸ್ಕೆಟ್ ಟೇಸ್ಟ್, ಆ ಟೇಸ್ಟ್ ಇರಲ್ಲ. ಸ್ವೀಟು ಸ್ವಲ್ಪ ಕಡಿಮೆ ಇರ್ತದೆ. ಹಾಗೆ ಮುಂದಕ್ಕೆ ಬರ್ತಾ ಇದು ಪೂಜೆಗೆ ಏನೇನು ಬೇಕೋ ಎಲ್ಲ ಸಿಗ್ತದೆ ಇಲ್ಲಿ. ದೇವ್ರ ಫೋಟೋ ಆಗಿರ್ಬೋದು, ದೇವ್ರ ವಿಗ್ರಹಗಳಾಗಿರ್ಬೋದು, ಅಥವಾ ಮಂಗಳಾರತಿ ಎತ್ತೋದು, ಬತ್ತಿಗಳು, ಜನಿವಾರ, ಕರ್ಪೂರ, ಈ ಥರದ್ದು ಉದ್ಗಡ್ಡಿ ಎಲ್ಲ ಸಿಗ್ತದೆ. ಕೆಲವೊಬ್ಬರು ಇಂಡಿಯಾದಿಂದ ತಂದಿರಲ್ಲ, ಸೊ ಇಂಥಲ್ಲಿ ಬಂದು ತಗೊಳ್ತಾರೆ. ಹಾಗೆ ಮುಂದಕ್ಕೆ ಹೋಗ್ತಾ ತುಪ್ಪದ ಸೆಕ್ಷನ್ಗೆ ಹೋಗೋಣ. ಅಂದರೆ ತುಪ್ಪ ವೆರೈಟೀಸ್ ಆಫ್ ತುಪ್ಪ ಸಿಗ್ತದೆ. ಇಲ್ಲಿ ನೋಡ್ತಾ ಇರ್ಬೋದು, ಕೆಳಗಡೆ ಗ್ರೀನ್ ಡಬ್ಬಗಳು, ಆಮೇಲೆ GRB ತುಪ್ಪ ಎಲ್ಲ ಇರ್ತದೆ. ಬಟ್ GRB ತುಪ್ಪ ಚೆನ್ನಾಗಿರ್ತದೆ ಕಂಪೇರ್ ಟು ಬೇರೆ ತುಪ್ಪ. ಆ್ಯಂಡ್ ರೆಡಿ ಟು ಈಟ್ ಫುಡ್ ಪ್ಯಾಕೆಟ್ಸ್ ಎಲ್ಲ ಸಿಗ್ತದೆ. ಇಲ್ಲಿ ನೋಡ್ತಾ ಇರ್ಬೋದು, ಕೊಕೊನಟ್ ಆಯಿಲು, ಆಲಿವ್ ಆಯಿಲ್ ಅಂತೆ ಬೇರೆ ಬೇರೆ ಆಯಿಲ್ಸ್ ಎಲ್ಲ ಸಿಗ್ತದೆ. ಇದು ಪೇಸ್ಟ್ಗಳು, ಅಂದರೆ ಚಿಲ್ಲಿ ಪೇಸ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಕೆಲವೊಂದೆಲ್ಲ ಆನಿಯನ್ ಪೇಸ್ಟು, ಈ ಥರದ್ದೆಲ್ಲ ಸಿಗ್ತದೆ. ಹಾಗೆ ಈ ಕಡೆ ಬಂದರೆ ಪಿಕಲ್ಸು. ಆ್ಯಂಡ್ ಇದು ಬಂದರೆ ಫ್ರೋಝನ್ ಫುಡ್ಡು, ಎಲ್ಲ ಫ್ರೋಝನ್ ಆಗಿರ್ತದೆ. ಮನೆಗೆ ಹೋಗಿ ಬಿಸಿ ಮಾಡ್ಕೊಂಡು ತಿನ್ಬೋದು. ಅಂದರೆ ಬಿಸಿ ಅಂದರೆ ಎಣ್ಣೆಗೆ ಹಾಕ್ಕೋಬೇಕು ಅಂತೇನಿಲ್ಲ, ಓವನಲ್ಲಿಟ್ಟು ನಡೀತದೆ. ಇದು ಓವನಲ್ಲಿ ಬಿಸಿ ಮಾಡ್ಕೊಂಡು ತಿಂದರೆ ಆಗುತ್ತೆ. ಇದೆಲ್ಲ ಪ್ರಾನ್ಗಳು ನೋಡ್ತಾ ಇರ್ಬೋದು, ಎಷ್ಟೊಂದು ಇಟ್ಟಿದ್ದಾರೆ. ಆ್ಯಂಡ್ ಇನ್ನೊಂದು ತೋರಿಸ್ತೀನಿ, ಇದೇನಪ್ಪ ಅಂದರೆ ರೆಡಿ ಟು ಈಟ್ ಹಬ್ಬದ ಊಟ. ಇಲ್ಲಿ ನೋಡ್ತಾ ಇರ್ಬೋದು, ಇದೆಲ್ಲ ಐಟಮ್ಸ್ ಇರ್ತದೆ. ಮನೆಗೆ ಹೋಗಿ ಎಲ್ಲ ಬಿಸಿ ಮಾಡಿಕೊಂಡು ಹಬ್ಬ ಆದಮೇಲೆ ಆ ಬಾಳೆದೆಲೆ ಸಹಿತ ಕೊಟ್ಟಿರ್ತಾರೆ, ಬಾಳೆದೆಲೆ ಹರಡ್ಕೊಂಡು ತಿನ್ಕೊಂಬಿಡೋದು ಅಷ್ಟೇ. ಈ ಕಡೆ ಹಬ್ಬ ಮಾಡ್ದಂಗೂ ಆಗುತ್ತೆ, ಹಬ್ಬದ ಊಟನೂ ಮಾಡ್ದಂಗೆ ಆಗುತ್ತೆ. ಆ್ಯಂಡ್ ನೋಡ್ತಾ ಇರ್ಬೋದು, ಇದು ಗೋಧಿ ಹಿಟ್ಟು, ಪಿಲ್ಸ್ಬರಿ ಆಗಿರ್ಬೋದು, ಆಶೀರ್ವಾದ ಆಗಿರ್ಬೋದು. ಇದು ಎಲಿಫೆಂಟ್ ಅಂತ, ಇದು ಪಂಜಾಬೀಸ್ ಜಾಸ್ತಿ ಯೂಸ್ ಮಾಡ್ತಾರೆ. ಆ್ಯಂಡ್ ಟೇಸ್ಟ್ ಕೂಡ ಸ್ವಲ್ಪ ಡಿಫ್ರೆಂಟ್ ಕೊಡುತ್ತೆ ಮಾಮೂಲಿ ಆಶೀರ್ವಾದ ಗೋಧಿ ಹಿಟ್ಟಿಗಿಂತ. ಇದಕ್ಕೂ ಕಲರು ಕೂಡ ಸ್ವಲ್ಪ ಡಾರ್ಕ್ ಬ್ರೌನ್ ಬರ್ತದೆ. ಆ್ಯಂಡ್ ಇದು 10 kg ಬಾಸುಮತಿ ರೈಸು €34 ಬೀಳುತ್ತೆ. ನಮ್ಮ ಇಂಡಿಯನ್ ರುಪೀಸಲ್ಲಿ ಕನ್ವರ್ಟ್ ಮಾಡೋಕ್ಕೆ ಹೋಯ್ತು ಅಂದರೆ 3000 ಸಮಥಿಂಗ್ ಏನೋ ಬೀಳ್ತದೆ. ಆ್ಯಂಡ್ ಇದೆಲ್ಲ ರಸ್ಕ್ ಬಿಸ್ಕೆಟ್ಗಳು ಆ್ಯಂಡ್ ಸ್ಪಾಂಜ್ ಕೇಕು, ಅದು ಇದು ಸ್ವೀಟ್ಸ್ ಎಲ್ಲ ಇರ್ತದಲ್ಲ ಅದು.
ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಈಗ ವಾಪಸ್ ಮನೆಗೆ ಹೊರಟ್ವಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.